ಬರ್ರಿ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ರಾಜ್ಯ ಹಾಗೂ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತ ಕೆಲವು ನ್ಯೂಸ್ಗಳನ್ನ ನೋಡ್ಕೊಂಡು ಬರೋಣ. ಅದರೊಳಗೆ ಕೆಲವೊಂದಿಷ್ಟ ಇಂತಿಂತ ನಮ್ಮ ಸರ್ಕಾರ ಮಾಡಿದಂಥ ಕೆಲಸಗಳವ, ಅದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ನ್ಯೂಸ್ ಸುದ್ದಿ ಒಳಗೆ ಹೇಳ್ತೀನಿ. ವೆಲ್ಕಮ್ ಟು ನಿಮ್ಮವ್ ನ್ಯೂಸ್. ಮೊದಲನೇ ಸುದ್ದಿ ಏನಪ್ಪಾ ಅಂತಂದ್ರ, ಕರ್ನಾಟಕ ಸರ್ಕಾರದವ್ರ ಈ ಕಸ ಗುಡ್ಸಕ್ಕೆ ಬರ್ತಾವಲ್ರಿ ಟ್ರಕ್ಗಳ, ಆ ಟ್ರಕ್ ಒಣ ಬಾಡಿಗೆ ತಗೊಳಕತ್ತಾರಂತ. 46 ಟ್ರಕ್. ಈ 46 ಟ್ರಕ್ಕಿಗೆ ಇವ್ರು ಕೊಡ್ತಾ ಇರುವಂತ ರೊಕ್ಕ 7 ವರ್ಷಕ್ಕೆ 613 ಕೋಟಿ ರೂಪಾಯಿ ರೀ. ಅಂದ್ರೆ ವರ್ಷಕ್ಕೆ 87 ಕೋಟಿ ರೂಪಾಯಿ ಖರ್ಚು ಮಾಡತ್ತಾರ. ಅದ ಈ 46 ಟ್ರಕ್ಗಳನ್ನ ಪರ್ಚೇಸ್ ಮಾಡಿಬಿಟ್ರ 32 ಕೋಟಿ ಒಳಗ ಬಂದ ಬಿಡ್ತಾವ. ಆದ್ರೆ ಇವ್ರಿಗೆ ಅದು ಬೇಡಾಗ್ಯದ. ಇವರು 87 ಕೋಟಿ ಕೊಟ್ಟ ಇವ್ರನ್ನ ಬಾಡಿಗೆಗೆ ತಗೊಳಕತ್ತಾರ ವರ್ಷಕ್ಕ. ಇನ್ನು ಇವ್ರು ಹೇಳೋದೇನಂತಂದ್ರ, ಇದನ್ನ ನಾವು ಬಾಡಿಗೆಗೆ ತಗೊಂಡ್ರ ಮೇಂಟೆನೆನ್ಸ್ ಚಾರ್ಜ್ ಎಲ್ಲ ಸೇರಿ ಅದು ಕಾಸ್ಟ್ ಎಲ್ಲ ಸೇರಿ ಇಷ್ಟ ಆಗ್ತದ ಅಂತ ಇವ್ರು ಹೇಳ್ತಾರ. ಆದ್ರೆ ರಿಯಾಲಿಟಿ ಏನಪ್ಪಾ ಅಂತಂದ್ರ, ನೀವು ಮೇಂಟೆನೆನ್ಸ್ ಚಾರ್ಜು ಮತ್ತು ಈ ಆಳುಗಳ ಚಾರ್ಜನ್ನ ಸೇರಿಸಿದ್ರು ಸಹಿತ ವರ್ಷಕ್ಕೆ ಜಾಸ್ತಿ ಅಂದ್ರೆ 92ರಿಂದ 95 ಕೋಟಿ ಖರ್ಚಾಗ್ತದ. ಆದ್ರೆ ಇವ್ರು ಕೊಡ್ತಾ ಇರೋದು 6 ವರ್ಷಕ್ಕೆ 613 ಕೋಟಿ. ಇವ್ರ ಎಕನಾಮಿಕ್ಸ್ ಎಂತಾದು ಅಂತೇನೋ ನಿಮ್ಗೆ ಗೊತ್ತಾಗ್ಬೇಕು, ನಮಗಂತೂ ಏನೋ ತಿಳಿತಾ ಇಲ್ಲ. ಇನ್ನು ಸಿದ್ದರಾಮಯ್ಯನವ್ರು ಹೇಳ್ತಾರ ನಮ್ಮ ಸರ್ಕಾರ ಬಡವರ ಪರ ಸರ್ಕಾರ ಅಂತ. ನೀವು ಬಡವರ ಪರ ಸರ್ಕಾರ ಆದ್ರ ಈ ಕಸ ಗುಡಿಸೋದು ಇನ್ನು ಕಸ ಎತ್ತುವುದ್ರೊಳಗ ಎಷ್ಟೋ ಜನ ಬಡವರ ಬಟ್ಟೆ ತುಂಬ್ಕೊತಾ ಇದ್ರು. ಅದನ್ನೆಲ್ಲ ಬಿಟ್ಟು ನೀವು ಈಗ ಈ ಕಸ ಉಡ್ಬೋದು, ಮುಂದೆ ಅದನ್ನ ಎತ್ತಿ ಒಂದ್ ಕಡೆ ಹಾಕುವುದು, ಅದನ್ನೆಲ್ಲ ಮಷೀನ ಮಾಡಿಬಿಟ್ಟಿತ್ತಂದ್ರ ಈ ಬಡವರು ಕೆಲಸ ಮಾಡುವಂತಾರೆಲ್ಲಿ ಹೋಗ್ಬೇಕ್ರಿ? ಇದೇ ಏನ್ರಿ ನಿಮ್ಮ ಬಡವರ ಪರ ಸರ್ಕಾರ? ನೋಡ್ರಿ ಸಿದ್ದರಾಮಯ್ಯನವ್ರ ಯೋಚನೆ ಮಾಡ್ರಿ ಅನ್ಸುತ್ತೆ. ನೀವು ಹೇಳೋದಕ್ಕೆ ನೀವು ಮಾಡ್ತಾ ಇರೋ ಕೆಲಸಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲ. ನೀವು ಎಲ್ಲಾರು ಮಷೀನ್ನಿಂದ ಮಾಡಿದ್ರೆ ಈ ಕಸ ಹುಡುಗಿ ಕಸ ತುಂಬಿ ಈಗ BBMP ಒಳಗೆ ಕೆಲಸ ಮಾಡಿ ಬದುಕುವಂತ ಜನ ಎಲ್ಲಿ ಹೋಗ್ಬೇಕ್ರಿ? ಯೋಚನೆ ಮಾಡ್ರಿ. ಇದೇನೋ ನೀವು ಮಾಡ್ತಾ ಇರುವಂತ ಕೆಲಸ. ಇನ್ನು 2ನೇ ಸುದ್ದಿ ಏನಪ್ಪಾ ಅಂತಂದ್ರ, ನಮ್ಮ ಕರ್ನಾಟಕ ರಾಜ್ಯದಾಗ CM ನಾ ಆಗ್ತೀನಿ ನೀ ಆಗ್ತೀನಿ ಇದು ಜಗಳ 2 ವರ್ಷ ಆಯ್ತು ನೋಡತ್ತೀವಿ. ಈ ಜಗಳ ಬಿಟ್ಟು ಬೇರೆ ಜಗಳ ಇವ್ರದ್ದು ಕಾಣುವಂತ. ಕರ್ನಾಟಕದಾಗ ನೋಡ್ಬೇಕಾಗಿರುವಂತಾವು ಮಾಡಬೇಕಾಗಿರುವಂತ ಕೆಲಸ ಬೇಕಾದಷ್ಟು ಅದಾವ. ರೋಡ್ನ್ಯಾಗ ಗುಂಡಿ ಅಲ್ಲ, ಗುಂಡಿ ಒಳಗ ರೋಡ್ ಆಗ್ಯದ. ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಅದು ಹೋಗ್ಯದ. ಇವ್ರ ಅತ್ಯಕ್ಕೆ ಗೃಹಲಕ್ಷ್ಮಿ ಕೊಡಾಕ ರೊಕ್ಕಿಲ್ಲ. ರೈತರು ಎಲ್ಲಂದ್ರ ಅಲ್ಲಿ ಪ್ರತಿಭಟನೆ ಮಾಡಾಕತ್ಯಾರ. ಅದೆಲ್ಲ ಬಿಟ್ಟಾರ ಇವ್ರ. ನಾ CM ಆಗ್ತೀನಿ ನೀ CM ಆಗ್ತೀನಿ, ನಾ CM ಆಗ್ತೀನಿ ನೀ CM ಆಗ್ತೀನಿ, ಇದ ಕೆಲಸ ನಡ್ಸ್ಕೊಂಡು ಹೊಂಟಿದಾರ. ಇನ್ನ ಈ ವಿಷಯ ತಗೊಂಡು ಇವ್ರ ದಿಲ್ಲಿ ಹೋಗಿ ರಾಹುಲ್ ಗಾಂಧಿ ತಿನ್ನಕತ್ತಾರ. ಇನ್ನ ಮುಂದೆ ಏನೇನಾಗ್ತದೋ ಏನೋ ಇವ್ರದ. ಇನ್ನ ಇದಕ್ಕೊಂದು ದಂಡಿ ಯಾವಾಗ ಸಿಗ್ತದನೂ ಗೊತ್ತಿಲ್ಲ. ಆದ್ರ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನಂತೂ ಹಾಳು ಮಾಡಿದಾರ. ಇವ್ರ ಕಡೆ ಹೋಗಿ ಶಾಸಕರ ಕ್ಷೇತ್ರ ಅಭಿವೃದ್ಧಿಗೆ ದುಡ್ಡು ಕೇಳಿದ್ರ ದುಡ್ಡಿಲ್ಲ. ಆದ್ರ CM ಆಗಕ್ ನಾನಿ ಅಂತ ಜಗಳಾಡ್ದಾಗ್ಯದ ಇವ್ರ ಕಡೆ. ಯಾವಾಗ ಶುದ್ಧ ಆಗ್ತದೋ ಏನೋ ಇದೆಲ್ಲ ಶುದ್ಧ ಆಗಿ ನಮ್ಮ ಕರ್ನಾಟಕ ಅಭಿವೃದ್ಧಿ ಪಥಕ್ಕೆ ಬರಬೇಕು ಅಂತಂದ್ರ ಇನ್ನು ಕಾಲಗಳು ಕಳೆದು ಹೋಗ್ತಾವ. ಯಾವಾಗ ಮಾಡ್ತೀರಿ ನೋಡ್ರಪ್ಪ ಸಿದ್ದಣ್ಣ ಮತ್ತು DKC ಅನ್ನ. ಇನ್ನು ಮುಂದಿನ ಸುದ್ದಿ ಏನಪ್ಪಾ ಅಂತಂದ್ರ, ನಮ್ಮ ಸಿದ್ದರಾಮಯ್ಯ ಅನ್ನೋರು ಯಾವುದೋ ಒಂದು ಸಭೆಗೆ ಹೋಗಿದ್ರಂತ. ಅಲ್ಲಿ ಮಾತಾಡುವಾಗ ಯಾರೋ ಒಬ್ರು ಕೇಳಿದ್ರಂತ, ಇದ ಗೋ ಹತ್ಯೆ ನಿಷೇಧ ಕಾಯ್ದೆ ಇರುವುದ್ರಿಂದ ಭಾಳ ಜನರಿಗೆ ತೊಂದರೆ ಆಗಕತ್ತಂತ ಕರ್ನಾಟಕದಾಗ. ಅದಕ್ಕಾಗಿ ಅವ್ರು ಏನು ಕೇಳ್ಕೊಂಡ್ರಂದ್ರ, ಸಿದ್ದರಾಮಯ್ಯನವ್ರು ಈ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನ ವಾಪಸ್ ತಗೋರಿ ಅಂತ ಸಿದ್ದರಾಮಯ್ಯನವ್ರು ಕೇಳಿದಾರ. ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ಯೋಚನೆ ಮಾಡ್ತಾರು ಅಂತ ಸುದ್ದಿ ಅದ. ನಮ್ಮ ಕರ್ನಾಟಕದಾಗ ಈಗಲ ಬೇಕಾದಷ್ಟು ವಿಷಯಗಳದಾವ. ನಮ್ಮ ತೊಂದರೆಗಳ ಆಶಸ್ಸುಗಳು ಹೊಟ್ಟದಾವ. ಅಂತದ್ರೊಳಗ ಇವ್ರು ಅದನ್ನು ಬ್ಯಾನ್ ಮಾಡ್ತೀನಿ ಇದನ್ನು ತೆಗಿತೀನಿ ಅದರೊಳಗ ಹೊಂಟದ. ಈಗ 1 ತಿಂಗಳಂತೂ RSS ಬ್ಯಾನ್ ಮಾಡ್ತೀನಿ, ಅದ್ರ ಮ್ಯಾಗ ಒತ್ತಡ ಹೇರ್ತೀವಿ ಅಂತ ಅದನ್ನ ಈಗ 1 ತಿಂಗಳು ಜಕ್ಕೊಂತಂದ್ರು. ಇನ್ನ ಈಗ ಹತ್ಯೆ ನಿಷೇಧ ಒಂದು ಇಳ್ಕೊಂಡಾರ. ಇದನ್ನ ಇನ್ನೆಷ್ಟು ದಿನ ಜಾಗತಾರೋ ಏನು? ಅದನ್ನೆಲ್ಲ ಬಿಟ್ಟ ಕರ್ನಾಟಕದಾಗ ಅಭಿವೃದ್ಧಿ ಆಗ್ಬೇಕಾಗಿರೋಂಥ ಕೆಲಸಗಳು ಎಷ್ಟದಾವ ಅದರ ಕಡೆ ಗಮನ ಹರಿಸ್ಬೇಕು ಅಂತ ನಾ ಎಲ್ಲ ಕರ್ನಾಟಕದ ಜನತೆ ಪರವಾಗಿ ಸಿದ್ದರಾಮಯ್ಯನವ್ರ ಕಡೆ ಕೇಳ್ಕೊತೀನಿ. ಇನ್ನ ಮುಂದಿನ ಸುದ್ದಿ ಹೋಗ್ರಿ. ಇನ್ನ ಮುಂದಿನ ಸುದ್ದಿ ಏನಪ್ಪಾ ಅಂದ್ರ,
ದರ್ಶನ್ ಅವ್ರಿಗೆ ಸಂಬಂಧಪಟ್ಟಂತ ಒಂದು ವಿಷಯ. ದರ್ಶನ್ ಅವರು ಜೈಲಿಗೆ ಹೋಗಿ ಆಲ್ಮೋಸ್ಟ್ ಒಂದು ವರ್ಷ ಆಗಕ್ಕೆ ಬಂತು. ಸೊ ಅವ್ರ ಫ್ಯಾನ್ಸ್ಗಳಿಗೆ ಒಂದು ಖುಷಿ ಸುದ್ದಿ ಈಗ ಬಂದದ. ಅದೇನಪ್ಪಾ ಅಂದ್ರೆ ದರ್ಶನ್ ಅವರ ಡೆವಿಲ್ ಅಂತ ಸಿನಿಮಾ ಡಿಸೆಂಬರ್ 1ನೇ ತಾರೀಕು ಟ್ರೇಲರ್ ರಿಲೀಸ್ ಮಾಡಾರದಾರಂತ. ಸೊ ಅದಾದ ನಂತರ ಸುದ್ದಿ ಏನದಪ್ಪ ಅಂತಂದ್ರ 12ನೇ ತಾರೀಕು ಡಿಸೆಂಬರ್ ತಿಂಗಳೊಳಗೆ ಮೂವಿನೂ ರಿಲೀಸ್ ಆಗತ್ತಂತ. ಈ ಸುದ್ದಿ ಕೇಳಿ ದರ್ಶನ್ ನನ್ನ ಫ್ಯಾನ್ಸ್ ಎಲ್ಲರೂ ಖುಷಿ ಒಳಗದಾರ. ಈ ಸತಿ ನಮ್ಮ ದರ್ಶನ್ ನನ್ನ ತಾಕತ್ತೇನು ಅಂತ ಇಡೀ ಕರ್ನಾಟಕಕ್ಕೆ ನಾವು ತೋರಿಸ್ತೀವಿ ಅಂಥೇಳಿ ದರ್ಶನ್ ನನ್ನ ಫ್ಯಾನ್ಗಳು ಖುಷಿ ಒಳಗೆ ನಿಂತಾರ. ನೋಡೂನು ಪಿಕ್ಚರ್ ರಿಲೀಸ್ ಆದ ನಂತರ ಮೂವಿ ಹೆಂಗದ ಏನದ ಅಂತ ಗೊತ್ತಾಗ್ತದ. ಆದ್ರ ದರ್ಶನ್ ನನ್ನ ಫ್ಯಾನ್ಗಳಂತೂ ಈಗಿಂದನ ಶುರು ಮಾಡ್ಕೊಂಡ್ಬಿಟ್ಟಾರ. ನಾವಂತೂ ಈ ಪಿಕ್ಚರ್ನ ಹಿಟ್ ಮಾಡ್ತೀವಿ ಅಂತ ಪಣ ತೊಟ್ಟಂಕ ಅಂತಾರ. ನೋಡುವಂತ ಡಿಸೆಂಬರ್ 1ನೇ ತಾರೀಕು ಟ್ರೇಲರ್ ಬರ್ತದ. ಅದು ಯಾವ ರೀತಿ ಐತಿ ಅಂತಂದ ಎಲ್ಲರೂ ಸೇರಿ ನೋಡೋನು. ಅದಾದ ನಂತರ ನಾನು ಬೇಕಾದ್ರೆ ರಿವ್ಯೂನೂ ಹೇಳ್ತೀನಿ. ಅದ್ರ ರಿವ್ಯೂನು ನೀವು ನಮ್ಮದು ಇದೇ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಕೇಳೋ ಹಂಗಿತ್ತಂದ್ರ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾ ಅದ ಟ್ರೇಲರ್ ಬಂದ ತಕ್ಷಣ ಅದು ಹೆಂಗದ ತಂದು ಒಂದು ರಿವ್ಯೂ ಮಾಡಿ ಹೇಳ್ತೀನಿ. ಇನ್ನು ಇವತ್ತಿನ ಕೊನೆಯ ಸುದ್ದಿ ಏನಪ್ಪಾ ಅಂದ್ರೆ ಬಿಹಾರದ ಎಲೆಕ್ಷನ್. ಬಿಹಾರದೊಳಗೆ ಕಾಂಗ್ರೆಸ್ ಹೇಳಕ್ಕೆ ಹೆಸರು ಇಲ್ದಂಗೆ ಗೋಡಾಗ್ಯದ. ಏನಪ್ಪಾ ಅಂತಂದ್ರೆ ರಾಹುಲ್ ಗಾಂಧಿಯವರು ಓಟ್ ಚೋರಿ ಅಂತ ಹೇಳಿ ಮಂದಿ ತಲೆ ಕೆಡಿಸಿಬಿಟ್ಟಾರ ಅಂತ ಹೇಳಕತ್ತಾರ ಜನ. ಯಾವ ಥರ ತಲೆ ಕೆಡಿಸಿಬಿಟ್ಟಾರ ಅಂತಂದ್ರೆ ಜನ ಕಾಂಗ್ರೆಸ್ ಓಟ ಹಾಕಿಲ್ಲ. ಅಲ್ಲಿ 10 ಸೀಟು ತಗೊಳಕ್ಕೂ ಆಗಿಲ್ಲ. ಅಲ್ಲಿರುವಂಥ ಸೀಟ್ 243. ಅದರೊಳಗೆ ಈ ಕಾಂಗ್ರೆಸ್ನವ್ರ 6 ಸೀಟ್ ಗೆದ್ದಾರ. ಆಮೇಲೆ ಈ ಒಪಿನಿಯನ್ ಪೋಲ್ ಒಳಗೆ ಏನು ಬಂದಿತ್ತಪ್ಪ ರಿಸಲ್ಟ್ ಅಂದ್ರೆ ಈಗ NDA ಮತ್ತು ಇಂಡಿ ಕೂಟ 2 ಈಕ್ವಲ್ ಆಗಿ ಫೈಟ್ ಮಾಡತ್ತಾವ. ಎರಡೂ ಅಲಯನ್ಸ್ ಒಳಗೆ ಯಾವುದೇ ಅಲಯನ್ಸು ಈ ಸತಿ ಸರ್ಕಾರ ಮಾಡ್ಬೋದು ಅಂತ ಹೇಳ್ತಾ ಇದ್ದು. ಆದ್ರೆ ರಿಸಲ್ಟ್ ಬಂದಾಗ ಏನಾಗ್ಯದ ಅಂದ್ರೆ ಈ ಇಂಡಿ ಅಲಯನ್ಸ್ ಧೂಳಿಪಟ ಆಗಿ ಹೋಗ್ಬಿಟ್ಟದ. ಇವ್ರ ಜೊತೆ ಸೇರಿ RJDನು ಹೋದ್ ಸತಿಕ್ಕಿಂತ 50 ಸೀಟ್ ಕಡಿಮೆ ಬಿಡೋ ಹಂಗ ಪರಿಸ್ಥಿತಿ ಬಂದ್ಬಿಟ್ಟದ. ಅದ್ರೊಳಗೆ ಕಾಂಗ್ರೆಸ್ ಅಂತೂ ಅಲ್ಲಿ ಪಕ್ಷ ಇತ್ತೋ ಇಲ್ಲೋ ಅನ್ನೋದು ಸಹಿತ ಗೊತ್ತಾಗಬಾರ್ದಂತ ಪರಿಸ್ಥಿತಿಗೆ ಬಂದದೆ ಇವತ್ತ. ಇನ್ನ ಭಾರತದಾಗ ಕಾಂಗ್ರೆಸ್ ಇರುವಂತ 2 ರಾಜ್ಯಗಳು ಉಳ್ಕೊಂಡಾವ. ಇದರಿಂದ ಇನ್ನು ಕಾಂಗ್ರೆಸ್ ಪಕ್ಷ ಹೆಂಗೆ ಎದ್ದು ಬರ್ತದ ಅನ್ನೋದು ಒಂದು ದೊಡ್ಡ ವಿಷಯ ಆಗಿಬಿಟ್ಟದೆ ಈಗ ರಾಹುಲ್ ಗಾಂಧಿ ಅವರಿಗೆ. ಇನ್ನು ಮುಂದಿನ ಎಲೆಕ್ಷನ್ಗಳಲ್ಲಿ ನೋಡ್ಬೇಕ. ಅದರಲ್ಲೂ ಕರ್ನಾಟಕ ಇವ್ರಿಗೆ ಸ್ಟ್ರಾಂಗ್ ಆಗಿ ಉಳ್ಕೊಂಡ್ಬಿಟ್ಟದ. ಸೊ ಹಂಗಿರುವಾಗ ಇವರು ಕರ್ನಾಟಕದಾಗ ಅಭಿವೃದ್ಧಿ ಮಾಡಲಿಲ್ಲ ಅಂತಂದ್ರೆ ಮುಂದಿನ ಸಲ ಇದು ಹೋತು. ಇವತ್ತಿನ ಸುದ್ದಿನ ಇಲ್ಲಿಗೆ ಮುಗಿಸೋನು. ಮುಂದೆ ಇದೇ ಥರ ಸುದ್ದಿಗಳನ್ನ ತೊಗೊಂಡು ಬರ್ತೀನಿ. ಹಂಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಲೈಕು ಮಾಡಿಬಿಡ್ರಪ್ಪ.